ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ಯಾರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಕಾವ್ಯ ಮತ್ತು ಗಿಲ್ಲಿ ಅಂತ ಕಂಟೆಸ್ಟೆಂಟ್ ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಬರ್ತಾರೆ ಅಂತ. ಅವರಿಬ್ರು ಬಿಗ್ ಬಾಸ್ ಕನ್ನಡ ಸೀಸನ್ 12 ಲಾಂಚಿಂಗ್ ಡೇ ದಿನ ಜೋಡಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು. ಎಂಟ್ರಿ ಕೊಟ್ಟ ನಂತರ ಆಗಿದ್ದೆಲ್ಲವೂ ಕೂಡ ಪ್ರೇಕ್ಷಕರ ಮನಸ್ಸಲ್ಲಿ ಇಂದಿಗೂ ಕೂಡ ಅಚ್ಚಿಳಿಯದಂತೆ ಅಂದ್ರೆ ಅಚ್ಚ ಹಸಿರಾಗಿದೆ ಅಂತಾನೆ ಹೇಳ್ಬೋದು. ಇವತ್ತಿಗೂ ಕೂಡ ಪ್ರತಿ ಎಪಿಸೋಡ್ನು ಜ್ಞಾಪನ ಇಟ್ಕೊಂಡಿದ್ದಾರೆ. ಪ್ರತಿ ಎಪಿಸೋಡನ್ನು ಗಿಲ್ಲಿ ಕಾವ್ಯ ಎಪಿಸೋಡ್ನ ಜ್ಞಾಪನ ಇಟ್ಕೊಂಡಿದ್ದಾರೆ ಪ್ರೇಕ್ಷಕರು. ಇಲ್ಲಿ ಒಂದ್ ಅರ್ಥ ಮಾಡ್ಕೋಬೇಕು, ಪ್ರತಿ ಸೀಸನ್ ಅಲ್ಲೂ ಒಂದು ಜೋಡಿ ಬರುತ್ತೆ ಹೋಗುತ್ತೆ. ಪ್ರತಿ ಸೀಸನ್ ಅಲ್ಲೂ ಕೂಡ ಒಂದ್ ಜೋಡಿ ಬರುತ್ತೆ ಹೋಗುತ್ತೆ. ಯಾಕೆಂದ್ರೆ ನನಗೆ ಗೊತ್ತಿರುವ ಪ್ರಕಾರವಾಗಿ ಒಂದು 3 ಜೋಡಿಗಳು ನನ್ನ ತಲೆಯಲ್ಲಿ ಇನ್ನೂ ನೆನಪಲ್ಲಿರೋದು ಇನ್ನು ನನಗೆ ನೆನಪಲ್ಲಿರೋದು ಅಂತಂದ್ರೆ 3 ಜೋಡಿಗಳು. ಆಯ್ತಾ? ಯಾಕೆಂದ್ರೆ ನಾವು ಆಲ್ರೆಡಿ ಮರಿತಾ ಬಂದಿದೀವಿ ಯಾವ ಸೀಸನ್ ಅಲ್ಲಿ ಯಾರ್ಯಾರು ಬಂದ್ರು ಅನ್ನೋದನ್ನೇ, ಕಂಟೆಸ್ಟೆಂಟ್ಗಳ ಹೆಸರನ್ನೇ ಮರಿತಾ ಬಂದಿದೀವಿ. ಜೋಡಿಗಳ ಹೆಸರನ್ನಂತೂ ಮರ್ತೇ ಬಿಟ್ಟಿದ್ವಿ. ಬಟ್ ಗಿಲ್ಲಿ ಕಾವ್ಯ ಯಾಕೆ ಪ್ರೇಕ್ಷಕರ ಮನಸ್ಸಲ್ಲಿ ಇನ್ನೂ ಕೂಡ ಫ್ರೆಶ್ ಆಗಿದ್ದಾರೆ, ಇನ್ನೂ ಫ್ರೆಶ್ ಆಗಿ ಒಂಥರ ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ. ಯಾವಾಗ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ರು ಬಗ್ಗೆ ಟಾಕ್ ನಡೀತಾನೆ ಇರುತ್ತೆ, ಮಾತುಕತೆ ನಡೀತಾನೆ ಇರುತ್ತೆ ಅಂದ್ರೆ ಕಾರಣ ಇವ್ರನ್ನ ಅಷ್ಟು ಪ್ರೇಕ್ಷಕ ಸೆಲೆಬ್ರೇಟ್ ಮಾಡಿದ್ದಾನೆ, ಇವ್ರನ್ನ ನೋಡಿ ಖುಷಿ ಪಟ್ಟಿದ್ದಾನೆ. ಹಾಗಾಗೇನೆ ಕಾವ್ಯ ಗಿಲ್ಲಿ ಜೋಡಿ ಇನ್ನೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 13 ಸ್ಟಾರ್ಟ್ ಆದ್ರೂ ಕೂಡ ಎಲ್ಲರ ಮನ್ಸಲ್ಲೂ ಹಂಗೆ ಉಳಿದಿದೆ. ಇಲ್ಲಿ ಇನ್ನೊಂದು ವಿಷಯನ ನೀವು ಗಮನಿಸಿದಿರೋ ಇಲ್ವೋ, ಇಲ್ಲಿ ಏನೇನೋ ಬಂತು ವಿಷಯಗಳು, ಸರಿಯಾ? ಮಧ್ಯದಲ್ಲಿ 1000 ವಿಷಯಗಳು ಬಂತು. ಗಿಲ್ಲಿ ಕಾವ್ಯ ಮಧ್ಯದಲ್ಲಿ ಬೇರೆ ವಿಷಯಗಳು ಏನೇನೆಲ್ಲ ಬಂತು. ಜನ ಈಗ ಎಲ್ಲವನ್ನೂ ಮರ್ತೋಗಿದ್ದಾರೆ. ಅವ್ರಿಗೆ ನೆನಪಿರೋದು ಬರೀ ಕಾವ್ಯ ಗಿಲ್ಲಿ ಮಾತ್ರ. ಆಯ್ತಾ? ನೀವು ನಂಬ್ತಿರೋ ಇಲ್ವೋ, ಒಂದಿಬ್ರು ಕಮೆಂಟ್ ಹಾಕ್ತಾರೆ ನನಗೆ, ಅಕ್ಕ ನಮ್ ತೋಟ ಹೊಲ ಮನೆ ಇದೆ ಅಕ್ಕ, ಅದನ್ನ ಮಾರಿ ಹಾಕೋದು ಗಿಲ್ಲಿ ಕಾವ್ಯದ ಮದುವೆ ಮಾಡಿಸ್ತೀವಿ ಅಂದ್ರೆ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದಾರೆ ಅಂದ್ರೆ ನೋಡಿ, ಎಷ್ಟು ಕಾನ್ಫಿಡೆಂಟ್ ಆಗಿ. ಆಯ್ತಾ? ಎಷ್ಟು ಕಾನ್ಫಿಡೆಂಟ್ ಆಗಿ, ಅಕ್ಕ ಹೆಂಗಾದ್ರೂ ಆಗ್ಲಿ ಮೇಡಮ್, ಮನೆ ತೋಟ ಹೊಲ ಹೋದ್ರೂ ಪರವಾಗಿಲ್ಲ, ಗಿಲ್ಲಿ ಕಾವ್ಯದ ಮದುವೆ ಮಾಡಿಸ್ತೀವಿ ಅಂದ್ರೆ ಅವರಿಗೋಸ್ಕರ ಏನ್ ಮಾಡಕ್ಕೂ ರೆಡಿ ಇದಾರೆ ಫ್ಯಾನ್ಸ್ಗಳು. ಏನ್ ಮಾಡಕ್ಕೂ. ಇದು ಲವ್ ಅಂತಿರೋ, ಇದು ಅವ್ರ ಮೇಲಿರೋ ಪ್ರೀತಿನೋ, ಅವ್ರ ಮೇಲಿರೋ ಅಂತ ಅಭಿಮಾನನೋ, ಏನ್ ಹೇಳ್ಬೇಕು ಗೊತ್ತಿಲ್ಲ. ತೋಟ ಹೊಲ ಮನೆನ ಮಾರಿ ಮದ್ವೆ ಮಾಡಿಸ್ತೀನಿ ಅನ್ನೋ ಫ್ಯಾನ್ಸ್ಗಳು ಗಿಲ್ಲಿ ಕಾವ್ಯಾಗಿದ್ದಾರೆ ಅಂದ್ರೆ ನಿಜವಾಗ್ಲೂ ಲಕ್ಕಿ ಅಂತಾನೆ ಅನ್ಕೋಬಹುದು. ನನ್ಗೆ ಆ ಕಮೆಂಟ್ ನೋಡಿ, 2-3 ಕಮೆಂಟ್ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ನಮ್ಮ ಮನೆ ಹೊಲ ತೋಟ ಹೋದ್ರೂ ಪರವಾಗಿಲ್ಲ, ಅವ್ರಿಬ್ರು ಮದ್ವೆ ಆಗ್ಬೇಕು, ಅವ್ರಿಬ್ರು ಚೆನ್ನಾಗಿರ್ಬೇಕು ಅನ್ನೋ ಮನ್ಸಿದೆಯಲ್ಲ ಗುರು, ನಿನ್ ಮನ್ಸಿಗೆ ಒಂದ್ ದೊಡ್ಡ ನಮಸ್ಕಾರ ಗುರು. ನಿಂದು ಪ್ರೀತಿ ಇದೆಯಲ್ಲ ಸೂಪರ್. ನಾನೇ ಹೇಳ್ತಾ ಇದ್ದೀನಲ್ಲ, ನಿನ್ ಪ್ರೀತಿ ಸೂಪರ್. ಯಾಕೆಂತಂದ್ರೆ ಇಂಥ ಒಂದು ಅಭಿಮಾನನ ನಾನು ಎಲ್ಲೂ ನೋಡಿಲ್ಲ. ಯಾಕೆಂತಂದ್ರೆ ಯಪ್ಪ, ಈ ತರ ಒಂದು ಅಭಿಮಾನ ಇನ್ನೂ ಕೂಡ ಇವತ್ತಿಗೂ ಕೂಡ ಗಿಲ್ಲಿ ಮನೆ ಹತ್ರ ಫ್ಯಾನ್ಸು ಆಯ್ತಾ ಗಿಫ್ಟ್ಗಳು ತಗೊಂಡೋಗಿ ಕೊಡ್ತಾ ಇದ್ದಾರೆ. ಇನ್ನೂ ಕೂಡ ಕಾವ್ಯ ಮನೆ ಹತ್ರ ಫ್ಯಾನ್ಸ್ಗಳು ಗಿಫ್ಟ್ಗಳು ತಗೊಂಡೋಗಿ ಕೊಡ್ತಾ ಇದ್ದಾರೆ. ಗಿಫ್ಟ್ ಮೇಲೆ ಗಿಫ್ಟ್ ತಗೊಂಡೋಗಿ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ನನಗ್ ನೋಡ್ತಾ ಇದ್ರೆ ಈ ಅಭಿಮಾನ ಇದೆಯಲ್ಲ, ಇದು ನಿಜವಾಗ್ಲೂ ಹೇಳ್ತೀನಲ್ವಾ, ಸೆಲೆಬ್ರಿಟಿಗಳು ಅಂತ ಹೇಳ್ತಾರಲ್ವ ನಮ್ಮ ಡಿ ಬಾಸ್, ಆ ರೀತಿ ನಮ್ಮ ಫ್ಯಾನ್ಸ್ ಇದಾರಲ್ಲ, ಅವ್ರು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಅದು ಅವ್ರದ್ದು ಹಂಗೇನೆ. ಅವರು ಯಾರನ್ನ ಬೇಕಾದ್ರೂ ಹೀರೋ ಮಾಡ್ತಾರೆ, ಯಾರನ್ನ ಬೇಕಾದ್ರೂ ಝೀರೋ ಮಾಡ್ತಾರೆ, ಎಲ್ಲ ಅವ್ರ ಕೈಲಿರೋದು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಅದು ಗಿಲ್ಲಿ ಆಗ್ಲಿ ಕಾವ್ಯ ಆಗ್ಲಿ, ದಯವಿಟ್ಟು ಫ್ಯಾನ್ಸ್ ಅನ್ನ ಕಳ್ಕೋಬೇಡಿ. ಈ ಫ್ಯಾನ್ಸ್ ಇದ್ರೆ ನೀವು ಈ ಫ್ಯಾನ್ಸ್ ಅನ್ನ ಚೆನ್ನಾಗಿ ನೋಡ್ಕೊಂಡ್ರಿ ಅಂದ್ರೆ ನೀವು ಮುಂದೆ ಮಾಡೋ ಸಿನಿಮಾಗಳು, ಮುಂದೆ ಮಾಡೋ ಯಾವುದೇ ಶೋಗಳು ಇರ್ಲಿ, ಇವರು ಹಿಟ್ ಮಾಡ್ತಾರೆ. ಯಾಕೆಂದ್ರೆ ಇವರು ಮಾಡುವ ಪೋಸ್ಟ್ಗಳು, ಇವ್ರು ಹಾಕುವ ವಿಡಿಯೋಗಳು ನಿಜವಾಗ್ಲೂ ಸಾವಿರಾರಲ್ಲ ಲಕ್ಷಾಂತರ ಪ್ರೇಕ್ಷಕರಿಗೆ ಹೋಗಿ ಮುಟ್ತವೆ. ಇಂಥ ಫ್ಯಾನ್ಸ್ಗಳನ್ನ ಕಳ್ಕೋಬೇಡಿ ಅಂತೀನಿ. ಯಾಕೆಂತಂದ್ರೆ ಈ ತರ ಒಂದು ಕ್ರೇಜ್ ಇದೆಯಲ್ಲ ಗುರು, ಸೂಪರ್ ಗುರು. ಪ್ರತಿ ಎಪಿಸೋಡ್ ಡಿಟ್ಟೆಲ್ಲ ಹೇಳ್ತಾರೆ ನನಗೆ, ಹಿಂಗಾಯ್ತಕ್ಕ ಈ ಎಪಿಸೋಡಲ್ಲಿ ಹಿಂಗಾಯ್ತಕ್ಕ, ಈ ಎಪಿಸೋಡಲ್ಲಿ ಹಿಂಗಾಯ್ತಕ್ಕ. ನಾನು ಜನ ಮೆಚ್ಚಿದ ಜೋಡಿ ಎಪಿಸೋಡ್ 1, ಎಪಿಸೋಡ್ 2, ಎಪಿಸೋಡ್ 3 ಅಂತ ಮಾಡಿದೆ. ಮತ್ತೆ ಯಾಕಕ್ಕ ಮಾಡ್ಲಿಲ್ಲ ಅಂತ ನನ್ನನ್ನೇ ಕೇಳ್ತಾರೆ. ಮಾಡಿ ಅಕ್ಕ, ನಾವು ವೇಟ್ ಮಾಡ್ತಿದೀವಿ ಅಂತ. ಖಂಡಿತವಾಗ್ಲೂ ಮಾಡ್ತೀನಿ. ಯಾಕೆಂದ್ರೆ ಎಪಿಸೋಡ್ ನೋಡ್ಬೇಕು. ಯಾಕೆಂದ್ರೆ ಎಪಿಸೋಡ್ ನೋಡ್ದಲೆ ಬಂದ್ ತಪ್ಪಾಗಿ ಹೇಳಿದ್ರೆ ಅದು ತಪ್ಪಾಗುತ್ತೆ. ನನಗೆ ಎಪಿಸೋಡ್ ನೋಡ್ಬೇಕು. ಫ್ರೀ ಆದಾಗ ಖಂಡಿತವಾಗ್ಲೂ ಎಪಿಸೋಡ್ ನೋಡಿ
ನೆಕ್ಸ್ಟ್ ಎಪಿಸೋಡ್ ಹಾಕ್ತೀನಿ, ಎಪಿಸೋಡ್ ಇಂದು ವಿಡಿಯೋ ಹಾಕ್ತೀನಿ. ಇಲ್ಲಿ ಏನೋ ಈ ಫ್ಯಾನ್ಸ್ ಕ್ರೇಜ್ ಇದೆಯಲ್ಲ ಗುರು, ನೀವೆಲ್ಲ ಎಲ್ಲಿಟ್ರಿ ಗುರು ನೀವೆಲ್ಲ ಈ ತರ ಲವ್? ಓ ಮೈ ಗುಡ್ನೆಸ್, ನನಗೇನೆ ಆ ಕಮೆಂಟ್ಗಳು ನೋಡಿ ಅಕ್ಕ ನಮ್ ತೋಟ ಹೊಲ ಮನೆ ಹೋದ್ರೂ ಪರವಾಗಿಲ್ಲ ಅಕ್ಕ, ಮದ್ವೆ ಮಾಡಿಸ್ತೀವಿ. ತುಂಬಾ ಜನ ಅಕ್ಕ ಗಿಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಅಕ್ಕ, ಗಿಲ್ಲಿ ಸೂಪರ್ ಆಗಿ ಶೂಟಿಂಗ್ ಮಾಡ್ತಾ ಇದ್ದಾರೆ ಆಯ್ತಾ. ಆಮೇಲೆ ಇನ್ನೊಂದು ಹೇಳಲೇಬೇಕು, ಗಿಲ್ಲಿದು ಸಿನಿಮಾದು ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಆ ಲುಕ್ ಇದೆಯಲ್ಲ ಗಿಲ್ಲಿದು, ಓ ಮೈ ಗುಡ್ನೆಸ್, ಸಖತ್ತಾಗಿದೆ ಲುಕ್. ಗಿಲ್ಲಿ ಲುಕ್ಕು, ಗಿಲ್ಲಿ ಕದರು ಆಯ್ತಾ, ಆ ಪೋಸ್ಟ್ ತರ ರೆಡಿ ಮಾಡಿದ್ದಾರೆ. ಯಾವ್ದೋ ಒಂದು ಗಿಲ್ಲಿ ಶೂಟಿಂಗ್ ಮಾಡತ್ತಿಗೆ ಒಂದು ಫೋಟೋ ಲೀಕ್ ಆಗಿದೆ, ಅಂದ್ರೆ ಪಲಾರ್ ಮೂವಿದು ಒಂದು ಫೋಟೋ ಲೀಕ್ ಆಗಿದೆ. ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾ ಕಡೆ ಟ್ರೆಂಡ್ ಆಗ್ತಾ ಇದೆ. ಎಂತ ಕದರ್ ಗೊತ್ತಾ ಗಿಲ್ಲಿ, ಸೂಪರ್, ಒಂಥರ ಹೀರೋ ಲುಕ್ಕು, ಆ ಮೀಸೆ ಬಿಟ್ಟಿರೋ ಸ್ಟೈಲು, ಓ ಮೈ ಗುಡ್ನೆಸ್, ನಿಜವಾಗ್ಲು ಹೀರೋ ಕಳೆ ಗಿಲ್ಲಿಗೆ ಬಂದಾಗಿದೆ. ಆ ಲುಕ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಸಿನಿಮಾ ಸೂಪರ್ ಹಿಟ್ ಅಂತ. ಗಿಲ್ಲಿ ನೀನ್ ಹೀರೋ ಆಗೋಗ್ಬಿಟ್ಟೆ, ನಿನ್ ಲುಕ್ಕು, ನಿನ್ ಕದರು. ಆಗ್ಲೇ ಫ್ಯಾನ್ಸ್ಗಳು ಮೂವಿ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರೆ. ಯಾರ್ಯಾರೆಲ್ಲ ಗಿಲ್ಲಿ ಮೂವಿಯ ಫಸ್ಟ್ ಆ ಲುಕ್ ನೋಡಿ ಯಾರ್ಯಾರೆಲ್ಲ ಖುಷಿ ಪಟ್ರಿ ನನಗೆ ಕಮೆಂಟ್ ಮಾಡಿ. ಲುಕ್ ಮಾತ್ರ ಮಾಸ್ ಆಗಿದೆ, ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ನನ್ಗಂತೂ ತುಂಬಾನೇ ಖುಷಿ ಆಯ್ತು. ಕಾವ್ಯ ಅವರು ಅವ್ರದೇ ಆದ ಒಂದು ಕೆಲಸದಲ್ಲಿ ಬ್ಯುಸಿ ಇದ್ದಾರೆ, ಸಿನಿಮಾ ಮಾಡ್ತಿದ್ದಾರೆ ಅಂತಾರೆ, ಕೆಲವರು ಗಿಲ್ಲಿ ಸಿನಿಮಾದಲ್ಲಿ ಹೀರೋಯಿನ್ ಅಂತಾರೆ. ಇದೆಲ್ಲವಕ್ಕೂ ಕೂಡ ತೆರೆ ಬೀಳ್ಬೇಕು ಅಂತಂದ್ರೆ ನಮ್ಮ ಗಿಲ್ಲಿ ಸಿನಿಮಾದ ನಿರ್ದೇಶಕರು ರಿವೀಲ್ ಮಾಡ್ಬೇಕಷ್ಟೇನೆ. ನೋಡೋಣ. ಒಟ್ಟಾರೆಯಾಗಿ ಗಿಲ್ಲಿ ಸಿನಿಮಾದಲ್ಲಿ ಗಿಲ್ಲಿ ಲುಕ್ ಏನಿದೆ ಒಂಥರ ಹೀರೋ ತರ ಅನ್ನೋದಕ್ಕಿಂತ ಕದರ್ ಆಗಿದೆ ಲುಕ್. ಯಶ್ ಅವ್ರು ನೋಡ್ದಂಗ ಆಗುತ್ತೆ, ಕಿರಾತಕ ಮೂವಿಲಿ ಯಶ್ ಅವ್ರು ನೋಡ್ದಂಗ ಆಗುತ್ತೆ, ಆ ರೀತಿ ಇದೆ ಲುಕ್. ನನ್ಗಂತೂ ತುಂಬಾ ಖುಷಿ ಆಯ್ತು. ಯಾರೆಲ್ಲ ಗಿಲ್ಲಿ ಅವರ ಲುಕ್ ನೋಡಿ, ಅಂದ್ರೆ ಆ ಸಿನಿಮಾದ, ಅಂದ್ರೆ ಪಳಾರ್ ಸಿನಿಮಾದ ಲುಕ್ ನೋಡಿ ಯಾರೆಲ್ಲ ಖುಷಿ ಪಟ್ಟರೆ ನನಗೆ ಕಮೆಂಟ್ ಮಾಡಿ. ಬಾಯ್.